ಮಳೆ ಅವಾಂತರಕ್ಕೆ ಬ್ರೇಕ್ ಹಾಕಲು ಮುಂದಾದ ಜಿಬಿಎ ಮಾನ್ಸೂನ್ ನಿರ್ವಹಣೆಗಾಗಿ ಕೋಟಿ ಕೋಟಿ ಟೆಂಡರ್. ಮಳೆ ಅವಾಂತರಕ್ಕೆ ಬ್ರೇಕ್ ಹಾಕಲು ಮುಂದಾದ ಜಿಬಿಎ ಮಾನ್ಸೂನ್ ನಿರ್ವಹಣೆಗಾಗಿ ಕೋಟಿ ಕೋಟಿ ಟೆಂಡರ್. ಫ್ರೀಡಂ ಟಿವಿಯಲ್ಲಿ ಮಾನ್ಸೂನ್ ಖರ್ಚಿನ ಡೀಟೇಲ್ಸ್. ಜಿಬಿಎ ಮಾನ್ಸೂನ್ ವೆಚ್ಚದ ಇಂಚಿಂಚು ಮಾಹಿತಿ. ಮಳೆ ಅವಾಂತರಕ್ಕೆ ಈಗ ಜಿಬಿಎ ಬ್ರೇಕ್ ಹಾಕಿದೆ. ಒಂದು ಟೀಮ್ಗೆ 11,600 ರೂಪಾಯಿ ಫಿಕ್ಸ್ ಮಾಡಿದ ಜಿಬಿಎ. ದೊಡ್ಡ ಮರಗಳು ಬಿದ್ರೆ ಕ್ರೈನ್ ಮೂಲಕ ಕಾರ್ಯಾಚರಣೆ. ಜಿಬಿಎ ಕೋಟಿ ಕೋಟಿ ಪ್ಲಾನ್ ವರ್ಕೌಟ್ ಆಗತ್ತಾ? ಮಹಾಮಳೆಯ ಅವಾಂತರ ತಡೆಯುತ್ತಾ ಜಿಬಿಎ? ಇನ್ನಾದ್ರೂ ತಪ್ಪುತ್ತಾ ಮಳೆಗಾಲದ ಈ ಒಂದು ನರಕ ಯಾತನೆ? ಮಳೆ ಅವಾಂತರಕ್ಕೆ ಈಗ ಬ್ರೇಕ್ ಹಾಕ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಜೊತೆಗೆ ಮಾನ್ಸೂನ್ ನಿರ್ವಹಣೆಗಾಗಿ ಈಗ ಕೋಟಿ ಕೋಟಿ ಟೆಂಡರ್. ಇನ್ನು ಫ್ರೀಡಂ ಟಿವಿಯಲ್ಲಿ ಮಾನ್ಸೂನ್ ಖರ್ಚಿನ ಡೀಟೇಲ್ಸ್ ಕೂಡ ನಮಗೆ ಲಭ್ಯ ಆಗಿದೆ. ಜಿಬಿಎ ಮಾನ್ಸೂನ್ ವೆಚ್ಚದ ಇಂಚಿಂಚು ಮಾಹಿತಿ ಕೂಡ ಇದೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜು, ಸದ್ಯಕ್ಕೆ ಒಂದು ಮಳೆ ಅವಾಂತರದಿಂದ ಜನರು ಬೇಸತ್ತು ಹೋಗಿದ್ರು. ಸದ್ಯಕ್ಕೆ ಇದಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಜಿಬಿಎ ಮುಂದಾಗಿದೆ. ಜೊತೆಗೆ ಈ ಒಂದು ಮಾನ್ಸೂನ್ ನಿರ್ವಹಣೆಗೆ ಅಂತಾನೆ ಕೋಟಿ ಕೋಟಿ ಟೆಂಡರ್ಗೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ವರ್ಕೌಟ್ ಆಗತ್ತಾ? ನಮ್ಮ ಜಿಬಿಎ ಎಚ್ಚೆತ್ಕೊಂಡು ಇದೆಲ್ಲವನ್ನು ಕೂಡ ಸಾಲ್ವ್ ಮಾಡುತ್ತಾ? ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ನಿಭಾಯಿಸಬಹುದು ಮಂಜು? ಸಾಹಿತ್ಯ ನಿಜಕ್ಕೂ ಕೂಡ ಇದೆ ಪ್ರಶ್ನೆಯಾಗಿ ಕಾಡ್ತಿರುವಂತದ್ದು. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಒಂದ್ ಸಾರಿ ಮಳೆ ಬಂತು ಅಂದ್ರೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗುತ್ತೆ, ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತವೆ. ಅದರಲ್ಲೂ ಕೂಡ ಪ್ರತಿ ಒಂದು ಸಣ್ಣ ಮಳೆ ಬಿದ್ರು ಕೂಡ ನಗರದಲ್ಲಿ ಸಾಕಷ್ಟು ಮರಗಳು ಧರೆಗಳು ಇರುವಂತದ್ದು, ಜೊತೆಗೆ ರಂಬೆ ಕೊಂಬೆಗಳು ಆ ಫುಟ್ಪಾತ್ ಮೇಲೆ, ಜನರು ವಾಹನದ ಮೇಲೆ, ಸಾರ್ವಜನಿಕರ ಮೇಲೆ ಸಾಕಷ್ಟು ಆ ರಂಬೆ ಕೊಂಬೆಗಳು ಬಿದ್ದು ಸಾಕಷ್ಟು ಅವಾಂತರಗಳು ಸೃಷ್ಟಿ ಆಗ್ತವೆ. ಸೊ ಹೀಗಾಗಿ ಈ ಬಾರಿ ಈಗಾಗಲೇ ಇವತ್ತಿನಿಂದ ಮಾನ್ಸೂನ್ ಶುರುವಾಗ್ತಾ ಇದೆ. ಸೊ ಹೀಗಾಗಿ ಬೆಂಗಳೂರು ನಗರದ 5 ನಗರ ಪಾಲಿಕೆ ಸೇರಿರುತ್ತೆ. ಮುಂಬರುವಂತಹ ಮಳೆಗೆ ಬೆಂಗಳೂರು ನಗರದಲ್ಲಿ ಯಾವುದೇ ಅವಾಂತರಗಳು ಸೃಷ್ಟಿ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಜಿಬಿಎ ಮುಂದಾಗಿರುವಂತದ್ದು. ಅಂದ್ರೆ ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿ ರಂಬೆ ಕೊಂಬೆಗಳನ್ನ ಕಟಾವು ಮಾಡೋದಕ್ಕೆ, ಜೊತೆಗೆ ಅವನ್ನ ತೆರವು ಮಾಡೋದಕ್ಕೆ, ಅದಕ್ಕೆ ಅಂತೇಳಿ ಪ್ರತ್ಯೇಕ ತಂಡಗಳನ್ನ ರಚನೆ ಮಾಡಿದ್ದಾರೆ. ಒಟ್ಟು ಬೆಂಗಳೂರು ನಗರದ 5 ನಗರ ಪಾಲಿಕೆ ಸೇರಿದಂತೆ ಒಟ್ಟು 66 ತಂಡಗಳನ್ನ ರಚನೆ ಮಾಡಿದ್ದಾರೆ. ಒಂದು ತಂಡದಲ್ಲಿ 8 ಜನರು ಕಾರ್ಯನಿರ್ವಹಿಸ್ತಾರೆ. ಜೊತೆಗೆ ಒಂದು ವಾಹನ ಇರುತ್ತೆ. ತಕ್ಷಣ ಅಂದ್ರೆ 5 ನಗರ ಪಾಲಿಕೆಯಲ್ಲಿ ಆಯಾ ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ 2ರಿಂದ 3 ತಂಡಗಳನ್ನ ರಚನೆಯಾಗಿ ಮಾಡ್ಕೊಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲಾದ್ರೂ ಮಳೆ ಬಂದು ಏನಾದ್ರೂ ಕಂಪ್ಲೇಂಟ್ ದಾಖಲಾಯ್ತು ಅಂದ್ರೆ ತಕ್ಷಣ ಸ್ಥಳಕ್ಕೆ ಧಾವಿಸಿ ಅಲ್ಲಿ ಏನಾದ್ರೂ ಮರ, ರೊಂಬೆ ಕೊಂಬೆ ಏನಾದ್ರೂ ಬಿದ್ದಿದ್ರೆ ಅದನ್ನ ಕಟಾವು ಮಾಡುವಂತ ಕೆಲಸ ಮಾಡ್ತಾರೆ. ಜೊತೆಗೆ ಈ ತಂಡ ಏನೀಗ 66 ತಂಡ ರಚನೆ ಮಾಡಿದ್ರೆ 60 ತಂಡ ಇನ್ನೆರಡು ದಿನದೊಳಗಾಗ್ಲಿ ಕೆಲಸಕ್ಕೆ ಕಾರ್ಯನಿರ್ವಹಿಸಕ್ಕೆ ಮುಂದಾಗ್ತಾ ಇದೆ. ಸೊ ಹೀಗಾಗಿ ಅಂದ್ರೆ ಮುಂಬರುವಂತಹ ಮಳೆಗೆ ಈಗಿಂದನೂ ಕೂಡ ಏನಾದ್ರೂ ಒಂದ್ ವೇಳೆ ಮಳೆ ಬಂದ್ರೆ, ಮಳೆಯಿಂದ ಏನಾದ್ರೂ ಕಂಪ್ಲೇಂಟ್ಸ್ ಬಂದ್ರೆ ಬರುವಂತಹ ಮಳೆಗೆ ಆ ಮಳೆಯಲ್ಲಿ ಅನಾಹುತ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾಳೆಯಿಂದನೇ ಕೆಲಸ ಶುರು ಮಾಡೋದಕ್ಕೆ ಈಗಾಗಲೇ ಜಿಬಿಎ ಸಿದ್ಧತೆ ಆಗಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಮಳೆ ಅವಾಂತರಕ್ಕೆ ಬ್ರೇಕ್ ಹಾಕಲು ಜಿಬಿಎ ಮುಂದಾಗಿದೆ. ಇನ್ನು ಮಾನ್ಸೂನ್ ನಿರ್ವಹಣೆಗೆ ಕೋಟಿ ಕೋಟಿ ಟೆಂಡರ್ ಕೂಡ ಕರೆದಿದೆ. ಬಹಳ ಮುಖ್ಯವಾಗಿ ಗಾಳಿ ಮಳೆಗೆ ಮರದ ರೆಂಬೆ ಕೊಂಬೆ ಬಿದ್ದರೆ ತಕ್ಷಣವೇ ಕ್ಲಿಯರ್ ಮಾಡುವ ಸಾಧ್ಯತೆಗಳಿದ್ದಾವೆ.